ಕೋಲಾರ ಜಿಲ್ಲೆಯ ವೇಮಗಲ್ ಬಳಿ ಏರ್ಬಸ್ H-125 ಉತ್ಪಾದನೆ ಮಾಡುವ ಘಟಕಕ್ಕೆ ಚಾಲನೆ ನೀಡಲಾಯಿತು ಮತ್ತು ಫ್ರಾನ್ಸ್ ರಕ್ಷಣಾ ಸಚಿವೆ ಕ್ಯಾಥರಿನ್ ವ್ಯಾಟ್ರಿನ್, ಭಾರತದ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಹಾಜರಿದ್ದರು. ಭಾರತದ ಮೊದಲ ಕೈಗಾರಿಕೆ ಆರಂಭವಾದುದು ಬೆಂಗಳೂರಿನಲ್ಲಿ. ಹಾಗಾಗಿ ಹತ್ತಿರದ ವೇಮಗಲ್ನಲ್ಲಿ ಇರುವಂತಹ ಟಾಟಾದವರ ತಯಾರಿಕಾ ಘಟಕಕ್ಕೆ ಈ ಅವಕಾಶ ಸಿಕ್ಕಿದೆ. ಖಾಸಗಿ ಹೆಲಿಕಾಪ್ಟರ್ ಜೊತೆಗೆ ಮುಂದೆ ವಿಮಾನ ತಯಾರಿಕಾ ಕಾರ್ಖಾನೆಯಾಗಿಯೂ ಇದು ಬೆಳೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಪ್ರಧಾನಿ ಎಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರು ಮಹಾರಾಷ್ಟ್ರದ ಲೋಕಭವನದಿಂದ ದಿಟ್ಟಸಮ ಹಾದಿಯಲ್ಲಿ ಚಾಲನೆ ನೀಡಿದ್ದಾರೆ. ಫ್ರಾನ್ಸ್ ತಂತ್ರಜ್ಞಾನದ ಆಧಾರದ ಮೇಲೆ ಈ ಘಟಕ ಮೇಲೆ ಬಂದಿದೆ. ಆರಂಭದಲ್ಲಿ ಕೆಲವು ಭಾಗಗಳು ಫ್ರಾನ್ಸ್ನಿಂದಲೇ ಬಂದು ಜೋಡಣೆ ಆಗಲಿದೆ. ಮುಂದಿನ ದಶಕದೊಳಗೆ ಸಂಪೂರ್ಣವಾಗಿ ದೇಶಿ ತಯಾರಿಕೆ ಆರಂಭವಾಗಲಿದೆ ಅಂತ ತಿಳಿದು ಬಂದಿದೆ. ಘಟಕ ಚಾಲನೆಯಲ್ಲಿ ಭಾಗವಹಿಸಿದ ಕರ್ನಾಟಕದ ದೊಡ್ಡ ಮತ್ತು ಮಧ್ಯಮ ಕೈಗಾರಿಕಾ ಮಂತ್ರಿ ಎಂಬಿ ಪಾಟೀಲ್ ರವರು ಮುಂದಿನ 20 ವರ್ಷಗಳಲ್ಲಿ 500 ಹೆಲಿಕಾಪ್ಟರ್ ತಯಾರಾಗಲಿದೆ. ಮೊದಲ ಹೆಲಿಕಾಪ್ಟರ್ 2027ರಲ್ಲಿ ಹೊರಬರಲಿದೆ ಅಂತ ಹೇಳಿದ್ದಾರೆ. ಇದು ಭಾರತದ ವಾಯುಯಾನ ಇತಿಹಾಸಕ್ಕೆ ಸೇರಿದ ಭವ್ಯ ಅಧ್ಯಾಯ ಅಂತ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಹೇಳಿದರು. ಎರಡೂ ದೇಶಗಳ ನಡುವೆ ಸಕಲ ಸಹಕಾರಕ್ಕೆ ಶಪಥಗೈಯುವುದಾಗಿ ಮುಂಬೈಯಲ್ಲಿ ಫ್ರಾನ್ಸ್ ಪ್ರಧಾನಿ ಎಮ್ಯಾನ್ಯುಯಲ್ ಮ್ಯಾಕ್ರೋನ್ ಹೇಳಿದ್ದಾರೆ. ರಕ್ಷಣೆ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನ ಸಹಕಾರದ ಬಗೆಗೆ ಪ್ರಧಾನಿ ಮೋದಿಯವರು ಹಾಗೂ ಮ್ಯಾಕ್ರೋನ್ ಅವರು ಮಹಾರಾಷ್ಟ್ರದ ಲೋಕಭವನದಲ್ಲಿ ಸಕಾರಾತ್ಮಕ ಚರ್ಚೆ ಮಾಡಿದ್ದಾರೆ.